ಮಕ್ಕಳು ದೇಶದ ಭಾವಿ ಪ್ರಜೆಗಳಾಗಿದ್ದು ಜನಸಂಖ್ಯೆಯ ಶೇಕಡ 41ರಷ್ಟು ಇದ್ದಾರೆ. ಬುನಾದಿ ಹಂತದಲ್ಲಿ ಮಕ್ಕಳ ಹಕ್ಕುಗಳ ರಕ್ಷಣಾ ಸಮಿತಿಗಳು ತಮ್ಮ ಕರ್ತವ್ಯ ನಿಭಾಯಿಸುವಲ್ಲಿ ಬಾಲ್ಯ ಮದುವೆ, ಬಾಲ್ಯ ಗರ್ಭಿಣಿ, ಬಾಲ ಕಾರ್ಮಿಕರ ಪದ್ಧತಿ ಕೊನೆಗಾಣಿಸಬಹುದು, ರಕ್ಷಣೆ ಪಡೆಯಬಹುದು. ದೂರು ಸಲ್ಲಿಸಿದವರ ಹೆಸರು ಗುಪ್ತವಾಗಿಡಲಾಗುವುದು ಎಂದು ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಅಧ್ಯಕ್ಷ ಶಶಿಧರ್ ಎಸ್ ಕೋಸಂಬೆ ಹೇಳಿದರು. ಪಟ್ಟಣದ ಎಪಿಎಂಸಿ ಸರ್ಕಾರಿ ಶಾಲೆಯಲ್ಲಿ ತಾಲೂಕಾ ಆಡಳಿತದಿಂದ ಸರ್ಕಾರಿ ಅನುದಾನ ರಹಿತ ಶಾಲೆಗಳ ವಿದ್ಯಾರ್ಥಿಗಳಿಗಾಗಿ ಹಮ್ಮಿಕೊಂಡಿದ್ದ ಸಂವಾದ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಸಾರ್ಥಕ ಜೀವನ ಮಾಡಿಸೋದಕ್ಕೆ ಸಾಧ್ಯ ಇದೆ. ಹೀಗಾಗಿ ಇದು ಒಂದು ಎಕ್ಸಾಂಪಲ್ ಇದೆ. ನಾನು ಇವಾಗ ಮಕ್ಕಳು ನೇರವಾಗಿ ಸಂವಾದ ಮಾಡಿ ತಮ್ಮ ಹೆಸರು, ತಮ್ಮ ಶಾಲೆ ಹೆಸರು, ತಮ್ಮ ಪರಿಚಯ, ಊರೆಲ್ಲ ಹೇಳ್ಕೊಂಡು ತಮ್ಮ ವಿಷಯಗಳನ್ನು ಮುಕ್ತವಾಗಿ ಹಂಚಿಕೊಳ್ಬೇಕು. ಅದಕ್ಕೆ ನಮ್ಮೆಲ್ಲ ಅಧಿಕಾರಿಗಳಿದ್ದಾರೆ. ಅದಕ್ಕೆ ಪರಿಹಾರ ಪ್ರಕಾರ ಕ್ರಮಗಳನ್ನು ಕೈಗೊಳ್ತಾರೆ. ಅದಕ್ಕೆ ಧನ್ಯವಾದ. ಕೃಷಿ ಭವನ 4ನೇ ಮನೆಗೆ ಕಾರ್ಪೊರೇಷನ್ ಸರ್ಕಲ್ಗೆ ಅವಶ್ಯಕತೆ ಆರ್ಸಿ ಪತ್ರಗಳು ಬರೀತೀರಿ. ಬರೀ ನಿಮ್ಮ ಸ್ಟೇಷನ್ಗೆ ಹೋಗ್ಬೇಕ್ರಿ. ಇವರೇ ರೌಡಿ ಕಳಿಸ್ತೀನಿ, ನೀವು ಬಸ್ ವ್ಯವಸ್ಥೆ ಮಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಸದಸ್ಯರೇ, ಮಾನ್ಯ ತಹಸೀಲ್ದಾರ್ ಮತ್ತು ನಮ್ಮ ತಾಲೂಕಿನ ಎಲ್ಲ ಆತ್ಮೀಯ ಸೋದರ ಅಧಿಕಾರಿಗಳೇ, ಪತ್ರಿಕೆ ಮಾಧ್ಯಮವರೇ ಮತ್ತು ಶಿಕ್ಷಕ ಬಂಧುವರೇ, ಪುಟಾಣ ಮಕ್ಕಳೇ, ಇಂಥ ಕಾರ್ಯಕ್ರಮಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಇಂಥ ಕಾರ್ಯಕ್ರಮಗಳು ಹೋಬಳಿ ಮಟ್ಟದಲ್ಲಿ ಸಹ ನಮ್ಮ ಜಿಲ್ಲಾ ಮಟ್ಟದ ಅಧ್ಯಕ್ಷರು ಮತ್ತು ಸದಸ್ಯರು ಇರ್ತಾರೆ. ಇಂಥ ಕಾರ್ಯಕ್ರಮ ಹಮ್ಮಿಕೊಂಡ್ರೆ ಖಂಡಿತವಾಗಿ ಹೋಬಳಿ ಮಟ್ಟದಲ್ಲಿ ಹಮ್ಮಿಕೊಂಡ್ರೆ ಗ್ರಾಮೀಣ ಮಕ್ಕಳಿಗೆ ಕೂಡ ಸೌಲಭ್ಯಗಳ ಕುರಿತು ಜಾಗೃತಿ ಮೂಡುತ್ತೆ, ಪ್ರಶ್ನೆ ಕೇಳುವ ಅವಕಾಶ ಮಾಡುತ್ತೆ. ಕೆಲವೊಂದು ಮಕ್ಕಳುಗಳೆಲ್ಲ ಇನ್ನೂ ಹೇಳ್ಕೊಳ್ಳುವಂಥ ಪರಿಸ್ಥಿತಿಯಲ್ಲಿ ಇಲ್ಲ. ಅವರಿಗೆ ಏನೋ ಭಯ ಇದೆ, ಏನೋ ಮುಂದೆ ಮಾಡ್ತಾರೆ ಅಂತೇಳಿ ಅಂತ ಮುಕ್ತ ವಾತಾವರಣ ಕಲ್ಪಿಸಿಕೊಟ್ರೆ ಮಕ್ಕಳನ್ನೇ ತಮ್ಮ ಶಾಲೆಗಳ ಮೂಲಭೂತ ಸೌಕರ್ಯ ಇರ್ಬೋದು ಮತ್ತು ಬೇರೆ ಬೇರೆ ಸಮಸ್ಯೆಗಳಿರ್ಬೋದು ಎಲ್ಲವನ್ನೇ ಕೇಳಿಕೊಂಡ್ರೆ ಖಂಡಿತವಾಗಿ ನಮ್ಮ ತಾಲೂಕು ಆಡಳಿತ ಇರ್ಬೋದು, ತಾಲೂಕು ಪಂಚಾಯತ್ ಇರ್ಬೋದು, ನಮ್ಮ ಜನಪ್ರತಿನಿಧಿಗಳು ಎಲ್ಲರನ್ನೂ ಇಂಥ ಒಂದು ಅವರಿಗೆ ಮೂಲಭೂತ ಒದಗಿಸ್ಕೊಳ್ಳೋಕ್ಕೆ ಅವಕಾಶ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ಕಾರಣ ಹೋಬಳಿ ಮಟ್ಟದಲ್ಲಿ ನಮ್ಮ ತಾಲೂಕಿನ ಅಧಿಕಾರಿಗಳು ಮತ್ತು ನಮ್ಮ ಬಿಒರನ್ನ ಕರೆದುಕೊಂಡು ಕಾರ್ಯಕ್ರಮ ಮಾಡೋದಕ್ಕೆ ಮಾಡಿದರೆ ಮುಂದೆ ನಮ್ಮ ಮಕ್ಕಳಿಗೆ ಮುಂದಿನ ವರ್ಷದ ಏನು ಆರ್ಥಿಕ ವರ್ಷ ಬರ್ತಿದೆ ಎಲ್ಲ ಸೌಲಭ್ಯಗಳನ್ನು ಕೊಡೋದಕ್ಕೆ ನಾವು ಖಂಡಿತವಾಗಿ ಪ್ರಯತ್ನ ಮಾಡ್ತೀವಿ. ಮತ್ತು ನಮ್ಮ ಜಡ್ಪಿ ಮತ್ತು ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಅನುದಾನ ಇರ್ಬೋದು, ಗ್ರಾಮ ಪಂಚಾಯತ್ ಅನುದಾನ ಇರ್ಬೋದು, ಅವರನ್ನು ಬಳಸಿಕೊಂಡು ಸಹ ಮೂಲಭೂತ ಸೌಕರ್ಯಗಳನ್ನು ಕೊಡ್ಬೋದು. ಆ ನಿಟ್ಟಿನಲ್ಲಿ ಒಂದು ಸಣ್ಣದಾಗಿ ಪ್ರಯತ್ನ ಈ ತಾಲೂಕಿನಲ್ಲಿ ಮಾದರಿ ಮಾಡುವ ಅಂತೇಳಿ ನಮ್ಮ ಗೌರವ ಅಧ್ಯಕ್ಷರು ಇಂಥ ಪ್ರಯತ್ನ ನಮ್ಮ ಬಿಒರು, ನಮ್ಮ ತಾಲೂಕು ಎಲ್ಲರೂ ಅಧಿಕಾರಿಗಳು ಕೂಡಿಕೊಂಡು ಮಾಡ್ತೀವಿ ಅಂತೇಳಿ ಈ ಭರವಸೆಯನ್ನು ಕೊಡುತ್ತೆ. ನಮಸ್ಕಾರ. ಈ ಸಂವಾದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಮಾನ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಶಶಿಧರ್ ಕೋಸಂಬೆ ಸರ್ ಅವರೇ, ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಒಂದು ಅರ್ಥಪೂರ್ಣವಾಗಿ ಸಂವಾದ ಕಾರ್ಯಕ್ರಮ ಸಾಗಿ ಬಂದಿತ್ತು. ಮಕ್ಕಳು ಸಹ ಬಹಳಷ್ಟು ಪ್ರಶ್ನೆಗಳನ್ನು ತಾವು ಅಧ್ಯಕ್ಷರ ಮುಂದೆ ತಾವು ಮಂಡಿಸಿದಿರಿ. ನಮ್ಮ ಸಮಸ್ಯೆಗಳನ್ನು ಪ್ರತಿಯೊಂದನ್ನು ನಾವು ನೋಟ್ ಮಾಡಿದ್ದೀವಿ. ನಮ್ಮ ಮಾನ್ಯ ಅಧ್ಯಕ್ಷರಿಗೆ ನಮ್ಮ ತಾಲೂಕು ಆಡಳಿತದಿಂದ ಭರವಸೆ ಕೊಡ್ತೀವಿ. ಪ್ರತಿಯೊಂದು ಸಮಸ್ಯೆಯನ್ನು ನಾವು ಖುದ್ದಾಗಿ ಬಗೆಹರಿಸಿ ಇಲ್ಲ ಅನುಪಾಲನ ವರದಿಯನ್ನು ಮಾನ್ಯ ಆಯೋಗಕ್ಕೆ ನಾವು ಸಲ್ಲಿಸ್ತೀವಿ ಅಂತ ನಮ್ಮ ಅಧ್ಯಕ್ಷರಿಗೆ ನಾನು ಈ ಸಂದರ್ಭದಲ್ಲಿ ಹೇಳಿ ಅದೇ ಸಮಸ್ಯೆಗಳನ್ನು ಕೇಳಿದರೆ ಡಿಪೋ ಮ್ಯಾನೇಜರ್ ಅವರು ಈ ವಿಚಾರವಾಗಿ ಬಹಳಷ್ಟು ಕ್ರಮವನ್ನು ವಹಿಸಬೇಕು. ಅದರ ಜೊತೆಗೆ ಮಕ್ಕಳ ಸುರಕ್ಷತೆ ಬಗ್ಗೆ ಪೊಲೀಸ್ ಇಲಾಖೆಯವರು ಬೀಟು ವ್ಯವಸ್ಥೆ ಆಗಿರ್ಬೋದು, ಮತ್ತು ಶಾಲೆ ಅವಧಿ ಮುಗಿದ ಮೇಲೆ ಕುಡಿತದ್ದು ಮತ್ತು ಅಲ್ಲಿ ಶಾಲೆಯ ಆಸ್ತಿಗಳನ್ನು ಹಾನಿ ಮಾಡ್ತಕ್ಕಂಥದ್ದು ಹೇಳಿ ಬರ್ತಾ ಇರ್ತದೆ. ಅದನ್ನ ನಮ್ಮ ಪೊಲೀಸ್ ಇಲಾಖೆಯಿಂದ ಪರ್ಸನಲಿ ವಿಸಿಟ್ ಮಾಡಿ ಶಾಲೆಗೋಸ್ಕರ ಒಂದು ಸಮಯವನ್ನು ಮೀಟಿಂಗ್ ಮಾಡಿ ಬಿ ಜೊತೆ ಇದ್ರ ಬಗ್ಗೆ ವ್ಯವಸ್ಥೆ ಮಾಡಬೇಕು. ಸಿಗರೇಟ್ದು ಮತ್ತು ಕುಡಿಯೋದು ವಿಚಾರವಾಗಿ ಏನು 100 ಮೀಟರ್ ಒಳಗೆ ಅದು ಮಾರಾಟ ಆಗಬಾರ್ದು ಅಂತ ಇದೆ. ನಾವು ಪ್ರತಿ 3 ತಿಂಗಳು ಒಂದ್ಸತಿ ರೈಡ್ ಮಾಡ್ತಾ ಇದ್ದೀವಿ ಸರ್. ಅದು ಆ ವಿಚಾರ ಬಗ್ಗೆ ಸಹ ನಾವು ಕ್ರಮ ವಹಿಸಿ ಶಾಲೆಯಿಂದ 100 ಮೀಟರಲ್ಲಿ ಯಾವುದೇ ರೀತಿಯ ಈ ಥರ ಧೂಮಪಾನ ಮತ್ತು ಮದ್ಯಪಾನ ಆಗದೇ ಇರುವಂಥದ್ದು ನಾವು ಸಭೆ 1989ರಲ್ಲಿ ವಿಶ್ವಸಂಸ್ಥೆಯ ಮಕ್ಕಳ ಹಕ್ಕುಗಳ ಒಡಂಬಡಿಕೆ ಆಯಿತು. ನಮ್ಮ ದೇಶವು 1997ರಲ್ಲಿ ಸಹಿ ಮಾಡುವ ಮೂಲಕ ನಾವು ದೇಶದಲ್ಲಿರ್ತಕ್ಕಂಥ ಪ್ರತಿಯೊಂದು ಕಟ್ಟ ಕಡೆಯ ಮಗುವಿಗೂ ಸಹಿತ ನಾವು ರಕ್ಷಣೆ ಮಾಡಬೇಕಂತಕ್ಕಂಥ ಸದುದ್ದೇಶದೊಂದಿಗೆ ಭಾರತ ಸರ್ಕಾರ ಸಹಿ ಆಯಿತು. ಆವಾಗಿನಿಂದ ಬಹಳಷ್ಟು ಸಂವಿಧಾನಾತ್ಮಕವಾಗಿ ಹಲವಾರು ಮಾನ್ಯ ಕಾನೂನು ಕಾಯ್ದೆಗಳು ಮಕ್ಕಳಿಗಾಗಿ ಬಂತು. ಇವತ್ತು ದೇಶದಲ್ಲಿ ಇಷ್ಟೆಲ್ಲ ಮಕ್ಕಳ ಪರ ಕಾನೂನುಗಳಿದ್ರೂ ಸಹಿತ ಅವರಿಗೆ ಇನ್ನಷ್ಟು ಅವ್ರ ಪೂರ್ಣ ಬಾಲ್ಯ ಜೀವನವನ್ನು ಅತ್ಯಂತ ಖುಷಿಯಿಂದ, ಸಂತೋಷದಿಂದ, ಆನಂದದಿಂದ ಅನುಭವಿಸಬೇಕು ಅನ್ನೋದೇ ಪ್ರತಿಯೊಬ್ಬರ ಒಂದು
ಅಷ್ಟೇ ಕರ್ತವ್ಯವಾಗಿದೆ. ಹೀಗಾಗಿ ಮಕ್ಕಳಿಗಿರ್ತಕ್ಕಂಥ ಪ್ರಮುಖವಾದ 4 ಹಕ್ಕುಗಳು ಅಂದರೆ ಬದುಕುವ ಹಕ್ಕು, ರಕ್ಷಣೆ ಹೊಂದುವ ಹಕ್ಕು, ಅಭಿವೃದ್ಧಿ ಹೊಂದುವ ಹಕ್ಕು ಮತ್ತು ಭಾಗವಹಿಸುವ ಹಕ್ಕು. ಇವತ್ತಿನ ದಿವಸ ತಾವೆಲ್ಲರೂ ಇಲ್ಲಿ ಭಾಗವಹಿಸಿದಾರಲ್ಲ, ಇವೆಲ್ಲ ಇವತ್ತಿನ ದಿವಸ ಇದು ಭಾಗವಹಿಸುವ ಹಕ್ಕು. ಇದು ನಿಮ್ಮ ಹಕ್ಕಾಗಿದೆ. ನಿಮ್ಮ ಹಕ್ಕನ್ನು ನೀವು ಚಲಾವಣೆ ಮಾಡಬೇಕು. ಮತ್ತೆ ನೀವು ಏನೇ ಸಮಸ್ಯೆ ನೋಡಿದ್ರೆ ಸರ್, ನೀವು ಸಮುದಾಯದ ಪ್ರತಿಯೊಂದು ನಿರ್ಧಾರಗಳಲ್ಲಿ ನಿಮ್ಮ ಅಂದರೆ ಅಲ್ಲಿ ತಮ್ಮ ಪರಿಸರದಲ್ಲಿ, ತಮ್ಮ ಗ್ರಾಮದಲ್ಲಿ, ಶಾಲೆಯಲ್ಲಿ ನಿಮ್ಗೆ ಏನಾದರೂ ಸಮಸ್ಯೆಗಳಿದ್ರೆ ಮತ್ತು ಏನಾದರೂ ಅಭಿವೃದ್ಧಿ ಕೆಲಸ ಆಗಬೇಕಾದ್ರೆ ನೀವು ಮುಕ್ತವಾಗಿ ಹಂಚ್ಕೊಳ್ಳಿಕ್ಕೆ ಅಂತಕ್ಕಂಥ ಒಂದು ಉತ್ತಮವಾದ ವೇದಿಕೆ. ಅದೇ ರೀತಿಯಾಗಿ ಪ್ರತಿಯೊಂದು ಮಕ್ಕಳಿಗೆ ಯಾವುದೇ ರೀತಿಯ ಸಮಸ್ಯೆ ಆಗಬಾರ್ದು ಅಂತಕ್ಕಂಥ ಚಿಂತನೆ ಇಟ್ಕೊಂಡು 2016ರಲ್ಲಿ ನಮ್ಮ ಇಡೀ ದೇಶದಲ್ಲಿ ಮೊದಲ ಬಾರಿಗೆ ನಮ್ಮ ಮಕ್ಕಳ ರಕ್ಷಣೆ ನೀತಿ 2016. ಆದರೆ ಅದು ತಳಮಟ್ಟದಲ್ಲಿ ಅದು ಎಲ್ಲ ಕಡೆ ಅನುಷ್ಠಾನ ಆಗಿದೆಯಾ, ಸಭೆಗಳು ನಡೀತಾ ಇದೆಯಾ? ಅದರ ಜೊತೆಯಲ್ಲಿ ಮಹಿಳಾ ಮತ್ತು ಮಕ್ಕಳ ರಕ್ಷಣೆ ಕಾವಲು ಸಮಿತಿ ಅಷ್ಟು ಕಾಯ್ದೆಗಳಿದೆ, ಕಾನೂನುಗಳಿದೆ, ಸಮಿತಿಗಳಿದೆ, ಗ್ರಾಮ ಪಂಚಾಯತ್ನಲ್ಲಿ UCPC ಇತ್ತು, ಜಿಲ್ಲಾ ಮಟ್ಟದಲ್ಲಿ DCPC ಇತ್ತು. ಪ್ರತಿಯೊಂದು ಹಂತದಲ್ಲಿ ಮಕ್ಕಳ ಪರ ಯೋಜನೆಗಳು, ಸುತ್ತಲೆಗಳು, ಆದೇಶಗಳು, ನೀತಿ ನಿಯಮಗಳಿದ್ರೂ ಸಹಿತ ಅವು ಇನ್ನಷ್ಟು ಪರಿಣಾಮಕಾರಿ ಆಗಬೇಕಾಗಿದೆ. ಯಾಕಂದ್ರೆ ನಮ್ಮ ದೇಶದಲ್ಲಿರ್ತಕ್ಕಂಥ 41% ಮಕ್ಕಳು, ಆ ಮಕ್ಕಳನ್ನು ನಾವೆಲ್ಲರೂ ಬರೀ ಸರ್ಕಾರಿ ನೌಕರರಷ್ಟೇ ಅಲ್ಲ, ಪಾಲಕರು, ಪೋಷಕರಷ್ಟೇ ಅಲ್ಲ, ಇಡೀ ಸಮುದಾಯದ ಪ್ರತಿಯೊಂದು ಮಕ್ಕಳನ್ನು ಅತ್ಯಂತ ಗೌರವಪೂರ್ವಕ ಕಾಣಬೇಕು. ಅವರ ಪ್ರತಿಯೊಂದು ಚಿಂತನೆಗಳಿಗೆ ನಾವು ಅವರಿಗೆ ಒಂದು ಪ್ರೋತ್ಸಾಹ ನೀಡತಕ್ಕಂಥ ಕೆಲಸ ಆಗಬೇಕು. ಹೀಗಾಗಿ ನಮ್ಮ ಕೇಂದ್ರೀಕೃತವಾದಂಥ ಈ ಕಾರ್ಯಕ್ರಮ ಇದೆ. ನಾವೆಲ್ಲರೂ ಸಹಿತ ಯಾರೂ ಸಹಿತ ಮುಜುಗರಕ್ಕೊಳಗಾಗಬಾರದು. ಜೀವನದಲ್ಲಿ, ವಿದ್ಯಾರ್ಥಿ ಜೀವನದಲ್ಲಿ ಸಂಕೋಚ, ಮುಜುಗರ, ದುಗುಡುತನ, ಗೊಂದಲ ಯಾವ ಇರಬಾರ್ದು. ಅತ್ಯಂತ ನಿಶ್ಚಲವಾಗಿ, ಸ್ಪಷ್ಟವಾಗಿ, ನಿರ್ಭೀತೆಯಿಂದ ಎಲ್ಲಿ ವಿದ್ಯಾರ್ಥಿಗಳು ಮತ್ತೆ ಪ್ರಶ್ನೆ ಮಾಡ್ತಕ್ಕಂಥ ಮನಸ್ಥಿತಿಯಲ್ಲಿ ಮನೆಯಲ್ಲಿರಲಿ, ಶಾಲೆಯಲ್ಲಿ, ಮತ್ತೆ ಸಾರಿಗೆ ವ್ಯವಸ್ಥೆಯಲ್ಲಿರ್ಬೋದು, ಏನೇ ತಮ್ಮ ಪಾಠ ಪ್ರವಚನ ಇರ್ಬೋದು, ಶೌಚಾಲಯ ಸಮಸ್ಯೆ ಇರ್ಬೋದು, ನೀರಿನ ಸಮಸ್ಯೆ ಇರ್ಬೋದು, ಊಟದ ಸಮಸ್ಯೆ ಇರ್ಬೋದು, ಪಾಠದ ಸಮಸ್ಯೆ ಇರ್ಬೋದು, ಏನೇ ಸಮಸ್ಯೆಗಳಿಗೂ ಸಹಿತ ತಾವ್ಯಾರು ಯಾವುದೇ ರೀತಿಯ ಭಯಕ್ಕೆ ಒಳಗಾಗಬಾರದಂಥ ಪ್ರದೇಶದಲ್ಲಿ ಯಾವುದೇ ರೀತಿಯ ಶೈಕ್ಷಣಿಕ, ಆರೋಗ್ಯಕ್ಕೆ ಮತ್ತು ಯಾವುದೇ ವಿಷಯಕ್ಕೆ ಯಾವುದೇ ರೀತಿಯ ಅನುದಾನ ಕೊರತೆ ಇಲ್ಲ. ಇಷ್ಟೆಲ್ಲ ಮತ್ತೆ ಎಲ್ಲ ವ್ಯವಸ್ಥೆ ಇದ್ರೂ ಸಹಿತ ಮಕ್ಕಳು ಒಂದು ಶಾಲೆಯಲ್ಲಿ ಇಷ್ಟೊಂದು ಮಕ್ಕಳು ಡ್ರಾಪ್ ಆಗ್ತಾರೆ ಅಂದರೆ ಎಲ್ಲೋ ಒಂದು ಕಡೆ ತಳಮಟ್ಟದಲ್ಲಿ ಕೆಲಸ ಮಾಡ್ತಕ್ಕಂಥ ಇಡೀ ಅದರಲ್ಲಿ ಪ್ರಾಧಿಕಾರ ಅಂತ ಒಬ್ಬ ಅಧಿಕಾರಿನೇ ಇದ್ದಾರೆ. TCO ಇದ್ದಾರೆ, CLPO ಇದ್ದಾರೆ, BLPO ಇದ್ದಾರೆ. ಅವ್ರು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ. ಈ BO ಒಳ್ಳೆಯವರಿದ್ದಾರೆ, ನಾನು ನೋಡ್ತಾ ಇದ್ದೀನಿ, ಒಳ್ಳೆ ಕೆಲಸ ಮಾಡೋರಿದ್ದಾರೆ. ಬರೀ ಅವರೊಬ್ಬರೇ ಇದ್ರೆ ಸಾಲ. ಅವ್ರ ವ್ಯವಸ್ಥೆಯಲ್ಲಿದ್ದಂಥ ಪ್ರತಿಯೊಬ್ಬರು ನಮ್ಗೆಲ್ಲ ಮುಂಚೆ 5 ವರ್ಷಗಳ ಕೆಳಗೆ ಸೈಕಲ್ನ ಕೊಡ್ತಿದ್ರು ಸರ್. ಇವಾಗ ಇಲ್ಲೇ ಇಲ್ಲ. ನಮ್ಮ ಮನೆಯಿಂದ ಶಾಲೆಗೆ ಬರೋಕ್ಕೆ, ಶಾಲೆಯಿಂದ ಮನೆಗೆ ಹೋಗಕ್ಕೆ ದೂರ ಆಗ್ತಿದೆ ಸರ್. ಹಾಗಾಗಿ ಸೈಕಲ್ ವ್ಯವಸ್ಥೆ ಮಾಡಬೇಕು. ಬೆಂಗಳೂರು CSR ಬೆಂಗಳೂರಿನ ಕೆಲವೊಂದು ಪ್ರದೇಶದಲ್ಲಿದ್ದಂಥ ಶಾಲೆ ಕಾಲೇಜುಗಳ ಪ್ರಶ್ನೆ ಕೇಳಿದಾಗ ನಾವು ಅಲ್ಲಿ ಸಂಬಂಧಪಟ್ಟಂಥ ಜಿಲ್ಲಾಡಳಿತಕ್ಕೆ ನಾವು ವಿಷಯ ತಿಳಿಸಿದಾಗ ಅವರು CSR ಅವ್ರು ಬರೀ CSR ನಿಮ್ಮಲ್ಲಿ 2 ಹೆಚ್ಚಿದೆ, KMCCD ಮತ್ತು 3 ಥರದ ಅನುದಾನಗಳನ್ನು KKRD ಈ 3 ಅನುದಾನಗಳನ್ನು ಬಳಸಿಕೊಳ್ಳುವ ಮೂಲಕ ಏನು ಮಾಡ್ತಾರೆ, ಈ ವಿದ್ಯೆಯ ಮಕ್ಕಳಿಗೆ ಬೈಸಿಕಲ್ ವಿತರಣೆಗೆ ಕ್ರಮ ವಹಿಸಬೇಕನ್ನೋದು ಆಯೋಗದ ಒಂದು ಆಲೋಚನೆ ಆಗಿದೆ. ಅದಕ್ಕೆ ಜಿಲ್ಲಾಡಳಿತ ಸ್ಪಂದಿಸಿದೆ ಅನ್ನೋದು ಆಯೋಗ ವ್ಯಕ್ತಪಡಿಸ್ತಾರೆ, ಆಶಯ ವ್ಯಕ್ತಪಡಿಸ್ತಾರೆ. ಆ ನಿಟ್ಟಿನಲ್ಲಿ ತಾವು ಸಹಿತ ನಿಮ್ಮ ಇಬ್ಬರು ತಾವಿದ್ದರೆ ತಾವು CO ಮತ್ತು DC ಸಾಹೇಬರಿಗೆ ಇಬ್ಬರಿಗೊಂದು ತಾವು ದಯವಿಟ್ಟು ಕ್ರಮಿಸ್ತಾರೆ. ಥ್ಯಾಂಕ್ ಯು. ಈ ವಿಷಯ ಸಮಸ್ಯೆ ಅಂತ ಒಳ್ಳೆಯ ಪ್ರಶ್ನೆ. ಮಾನ್ಯ ಶಾಸಕರು ಮೇಡಮ್ ಅವರು ಇಂಥ ಮಕ್ಕಳ ಬಗ್ಗೆ ಭಾಳ ಕಾಳಜಿ ಹಾಗೆ ಅದಕ್ಕೆ ಸಂಬಂಧಪಟ್ಟಾಗ ಮಾನ್ಯ ಮೇಡಮ್ ಅವರು ಗಮನಕ್ಕೆ ತಂದು ಈ ಪ್ರಯತ್ನ ನಾವು ಮತ್ತು ತಜ್ಞರು ಇಬ್ಬರು ಮಾಡ್ತೀವಿ. ಈ ನಮ್ಮ ಮಕ್ಕಳಿಗೆ, ನಮ್ಮ ತಾಲೂಕಿನ ಮಕ್ಕಳಿಗೆ ಇಟ್ಕೊಳ್ಳೋಣ. ಥ್ಯಾಂಕ್ ಯು. ಮತ್ತೆ ನಮ್ಮ ರೆವಿನ್ಯೂ ಇಲಾಖೆಯವರು, ಪಂಚಾಯತ್ ಇಲಾಖೆಯವರು ದಯವಿಟ್ಟು ಅದು ಸರಿಯಾದ ಪ್ರಶ್ನೆ ಇದೆ. ಶಾಲೆ ಸುತ್ತಮುತ್ತಲ ಪ್ರದೇಶದಲ್ಲಿ 3 ಮೀಟರ್ ಒಳಗಡೆ ಯಾವುದೇ ಮಾನವ ಮತ್ತು ಯಾವುದೇ ರೀತಿಯ ಮಕ್ಕಳು ಆ ಒಂದು ವ್ಯಸನಕ್ಕೆ ಬಲಿಯಾಗದ ರೀತಿಯಲ್ಲಿ ತಾವು ಕ್ರಮ ವಹಿಸಬೇಕು. ರ್ಯಾಂಡಮ್ ಆಗಿ ತಾವು ಎಲ್ಲ ಶಾಲೆಗಳಿಗೆ ನೀಡುವ ಮೂಲಕ ಇದನ್ನು ಜಾರಿ ಮಾಡಿ. ಮತ್ತು ಪೊಲೀಸ್ ಇಲಾಖೆಯವರು ನೀವು ಸಹಿತ 3 ಮೀಟರ್ ಅಂತೇಳಿ ಮಾಹಿತಿ ಹಾಕಿ ಅವ್ರು ಯಾವುದಾದ್ರೂ ಸ್ಥಳಾಂತರ ಕೂಡಲೇ ಕ್ರಮ ವಹಿಸ್ತಾರೆ. ಏನಾದರೂ ಆರಾಮಿಲ್ಲ ಅಂದ್ರೆ ಏನಾದರೂ ಕೆಟ್ಟೋದ್ರೆ ನಮಗೆ ಗೊತ್ತಾಗಲ್ಲ ಸರ್.
ಒಮ್ಗೆ ಕಂಪಲ್ಸರಿ. ಓಕೆ, ನೀವು ದಯವಿಟ್ಟು ನಿನ್ನೆ ಮಾಡ್ಬೋದಾ ರ್ಯಾಂಡಮ್ ಆಗಿ ಮೊಬೈಲ್ ತಂಡಗಳು ಪಾಳೆ ಆದ ಮೇಲೆ ಮತ್ತೊಮ್ಮೆ ಎಲ್ಲ ಶಾಲೆಗಳ ಮಕ್ಕಳಲ್ಲಿ ಇದು ಮಾಡಿ ಮತ್ತೊಂದು ಸರ್ಕಾರದ ಪತ್ರ ಬೇಕು. ಅದರ ಇವರು ದೇಶರು ಸಮಾನ ಬ್ಯಾಟ್ಗಳಲ್ಲಿ ಪ್ರಶ್ನೆ ಮಾಡಿದೆ. ಶಾಲೆಗಳಿಗೆ ವಸತಿ ಮಹಿಳೆಯರಿಗೆ ಮತ್ತು ಬಾಂಗ್ಲಾ ಸಂಸ್ಥೆಗಳಿಗೆ ಎಲ್ಲ ಕಡೆ ಬೇರೆ ಸರ್ಕಾರ ನಿಮ್ಮ ಸಮಸ್ಯೆಗಳ ಮುಂದಾಗಿರಬೇಕು ಅಂತ ನೀವು ಮಾಡಬೇಕಾಗ್ತದೆ. ಅದೇ ಮಾದರಿ ಕನಿಷ್ಠ 3 ತಿಂಗಳು ನಾವು ಪರೀಕ್ಷೆ ಮಾಡಬೇಕಂತ ನಿಮಗೆ ಸರ್ ಶಾಲೆ ಒಳಗಡೆ ಸ್ಕೂಲ್ ಅವರ್ ಈಗಿನ ಟೈಮಲ್ಲಿ ನಮ್ಮ ಏರ್ ಸೈಡ್ ಎಲ್ಲ ಕಡಿಮೆ ಬಿಟ್ಟಿದೆ ಸರ್. ಆಮೇಲೆ ಈ ಸಿಟಿನಲ್ಲಿ ಒಂದು ಇರ್ತಾರೆ ಸಮಸ್ಯೆ ಟ್ರೀಟ್ ಗೋಲ್ಸ್ ಇರ್ತಾರೆ ಸರ್. ಈಗ ಅದನ್ನು ನಾವು ಸ್ಪೆಷಲ್ ಟೈಮ್ ಮಾಡ್ತೀವಿ ಒಂದ್ಸರಿ ಎಲ್ಲ ಸ್ಪೆಷಲ್ ಈಗಿನ ಟೈಮ್ ಹೋಗೋದು ಸ್ಕೂಲ್ ಏನೋ ಬಿಡೋ ಟೈಮಲ್ಲಿ ಆ ಟೈಮಲ್ಲಿ ಪ್ರಾಬ್ಲಮ್ ಇರ್ತದೆ ಸರ್. ಬಟ್ ದೂರ ಆಯ್ತು ಮಾಡಿ ಕೂಡ ಭಯ ಆಗ್ತಿರುತ್ತೆ ಸರ್ ಒಂದೊಂದ್ಸರಿ. ಆಮೇಲೆ ಹೋಗ್ಬೇಕಂದ್ರೂ ಕೂಡ ಅಲ್ಲಿ ಶಾಪ್ ಇದೆ, ಅಲ್ಲಿ ಕೂಡ ಹಂಗೆ ಕುತ್ಕೊಂಡಿದ್ದಾರೆ. ನಮ್ಗೆ ಹೋಗೋಕ್ಕಾಗ ಸ್ವಲ್ಪ ಭಯ ಆಗ್ತಿರುತ್ತೆ ಅಲ್ಲಿ. ಸರ್ ನಾವು ಈ ಕಡೆಯಿಂದಲೇ ಹೋಗೋದು ಸರ್. ಹ್ಞೂ ಸರ್, ಹ್ಞೂ ಸರ್. ಶಾಲೆ ಹತ್ರ ಆಗುತ್ತೆ ಹೋಗ್ತೀವಿ ಸರ್ ನಾವು. ಅಲ್ಲಿ ಕೂತು ಅಲ್ಲೇ ಇರ್ತಾರೆ ಸರ್. ಅಲ್ಲಿ ಹೋಗೋದಕ್ಕೋಸ್ಕರ ಭಯ ಆಗುತ್ತೆ ಸರ್. ಎಲ್ಲಿದೆ ಅದು? ಆದರ್ಶ ಕಲ್ಯಾಣ ಮಂಟಪದ ಹತ್ರ. ಓದುತ್ತಿದ್ದೇನೆ. ನಮ್ಮ ಶಾಲೆಯಲ್ಲಿ ಎಲ್ಲ ಸೌಲಭ್ಯಗಳಿವೆ ಮತ್ತು ನಮಗೆ ಸ್ಪೆಷಲ್ ಕ್ಲಾಸ್ ಕಾಣ್ತಾರ 8:30ನಿಂದ ಸ್ಪೆಷಲ್ ಕ್ಲಾಸ್ ತಗೊಂಡು 6 ಗಂಟೆವರೆಗೆ ಇರುತ್ತೆ ಕ್ಲಾಸು. 6 ಗಂಟೆಗೆ ಮನೆಗೆ ಬಿಡ್ತಾರೆ ಸರ್. ಸ್ಮಾರ್ಟ್ ಕ್ಲಾಸ್ ಎಲ್ಲ ಸೌಲಭ್ಯ ಇದೆ. ನಮಗೆ ಏನಾರ ತೊಂದರೆ ಇದ್ರೆ ನಾವು ನಮ್ಮ ಮಹಿಳಾ ಶಿಕ್ಷಕರ ಜೊತೆ ಕೇಳಿ ತಿಳ್ಕೊಂತೀವಿ. ಮತ್ತೆ ಎಲ್ಲ ಸೌಲಭ್ಯಗಳು ಇದಾವ, ಏನು ತೊಂದರೆ ಇಲ್ಲ ಸರ್. ಎಲ್ಲ ಚೆನ್ನಾಗಿದೆ ಸರ್. ಚೆನ್ನಾಗಿದೆ. ಊಟ ಎಷ್ಟು ಮಾಡ್ತಾರೆ ನೀವು? 1 ಗಂಟೆಗೆ ಸರ್. 1 ಗಂಟೆ. ಮನೆಗೆ ಎಷ್ಟು ಹೋಗ್ತೀರಿ? ಮನೆಗೆ 6 ಗಂಟೆಗೆ ಹೋಗ್ತೀವಿ ಸರ್. ಮನೆಗೆ ಹೋಗ್ಲಿಕ್ಕೆ ಎಷ್ಟು ಆಗುತ್ತೆ? ಹಾಂ ಸರ್. 6 ಗಂಟೆಗೆ ಮನೆಗೆ ಹೋಗ್ತೀರಾ? ಹ್ಞೂ ಸರ್, ಹೋಗ್ತೀವಿ. ಎಷ್ಟು ಸ್ಪೆಷಲ್ ಕ್ಲಾಸ್? 10th ಅಷ್ಟೇನಾ? 10ಗೆ 9ಗೆ 8ಗೆ 3 ತಿಂಗಳ. ಓಕೆ. ಬಿವರೆ ಸಂಜೆ ಹೊತ್ತಲ್ಲಿ ಇವರು ನಿಮಗೂ ಹ್ಞೂ ಸರ್ ಕೊಡ್ತಾರೆ. ಸ್ನ್ಯಾಕ್ಸ್ ಎಲ್ಲ ಇದಾವೆ. ಸಂಜೆ ಸ್ನ್ಯಾಕ್ಸ್ ಏನೇನು ಕೊಡ್ತಾರೆ? ಸೋಮವಾರ ಏನು ಕೊಡ್ತಾರೆ, ಮಂಗಳವಾರ ಏನು ಕೊಡ್ತಾರೆ? ದಿನ ಕೊಡ್ತಾರೆ ಸೋಮವಾರ ಹ್ಞೂ ಸರ್. ಬೇರೆ ಕೊಡ್ತಾರೆ. ಥ್ಯಾಂಕ್ ಯು. ಗಟ್ಟಿಯಾಗಿ ಮುಂದುವರ್ಸಿ. ನಮ್ಮ ಕಾಲೇಜ್ ಪ್ರೌಢಶಾಲೆ ವಿಭಾಗ ಸಂಡೂರು. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯಲ್ಲಿ ಎಲ್ಲ ಸೌಲಭ್ಯಗಳಿದ್ದಾವೆ. ಸ್ಮಾರ್ಟ್ ಕ್ಲಾಸು, IT, ಆಟೋಮೊಬೈಲು ಮತ್ತು ಕ್ಲಾಸ್ ರೂಮ್ಸ್ ಎಲ್ಲ ಚೆನ್ನಾಗಿದ್ದಾವೆ. ಮತ್ತು ನಮ್ಮ ಸಾರ್ಸು ಟೀಚರ್ಸ್ ಎಲ್ಲ ಒಂದು ಸಬ್ಜೆಕ್ಟ್ ಬಿಟ್ಟಾಗ ಎಲ್ಲ ಸಬ್ಜೆಕ್ಟು ಚೆನ್ನಾಗಿ ಮಾಡ್ತಾರೆ. ಮತ್ತು ಎಲ್ಲ ಕ್ಲಾಸು ಸ್ಕೂಲ್ ಎಲ್ಲ ಚೆನ್ನಾಗಿದೆ. ಮತ್ತು ನಮ್ಗೆ ಆಟ ಆಡೋಕ್ಕೆ ದೊಡ್ಡ ಗ್ರೌಂಡ್ ಇದೆ. ಮತ್ತು ಇದು ದಿನಾಲೂ ಸ್ನ್ಯಾಕ್ಸ್ ಕೊಡ್ತಾರೆ, ದಿನಾಲೂ ಊಟ ಕೊಡ್ತಾರೆ, ಮತ್ತು ಬೆಳಗ್ಗೆ ಗಂಜಿ ಕೊಡ್ತಾರೆ, ಮತ್ತು ಸ್ಪೆಷಲ್ ಕ್ಲಾಸ್ಗೂ ತಗೊತಿರ್ತಾರೆ. ಬೆಳಗ್ಗೆ 5 ಗಂಟೆ ರಾತ್ರಿ
ಸಾಯಂಕಾಲ 5 ಗಂಟೆ ತನಕ ಸ್ಪೆಷಲ್ ಕ್ಲಾಸ್ಗೂ ತಗೊತಾರೆ. 8ನೇ ಕ್ಲಾಸಿಗೂ 9ಗೂ 8ಗೂ ಮತ್ತೆ ಇದು ಮಧ್ಯಾಹ್ನ ಸ್ವಲ್ಪ ಊಟ ಮಾಡಿದ ಮೇಲೆ ಮತ್ತೆ ಅವಾಗೂ ಕ್ಲಾಸ್ ತಗೊಳ್ತಾರೆ. ಕ್ಲಾಸ್ ಒಂದೂ ಮಿಸ್ ಮಾಡೋಂಗಿಲ್ಲ. ಭಾಳ ಖುಷಿ ಆಗುತ್ತೆ ಸರ್ ನಮ್ಮ ಕ್ಲಾಸ್ ಟೀಚರ್ಸ್ ಇದ್ದಾರೆ. ಇದರಲ್ಲಿ ಸಮಸ್ಯೆ ಏನು ಕಂಡು ಬಂತು ನಿಮಗೆ? ಸಮಸ್ಯೆ ಏನೂ ಇಲ್ಲ ಸರ್. ನಾವು ಎದಕ್ಕಾಗಿ ಇಲ್ಲಿ ಚರ್ಚೆ ಮಾಡ್ತಾ ಇದ್ವಿ ಇಲ್ಲಿ? ನಿಮ್ಗೆ ಎಲ್ಲ ಹೇಳ್ಯಾರ ಶಿಕ್ಷಕರು ಈ ಥರ? ನೋ ಸರ್, ಏನೂ ಇಲ್ಲ ಸರ್. ಒಳ್ಳೆಯದಾಯ್ತು.